ಇದು ಧರ್ಮಸ್ಥಳದ ಮಂಜುನಾಥನನ್ನ ಅವಹೇಳನ ಮಾಡಬೇಕು, ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು. ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲಾಂದ್ರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನ? ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಅವನು ಯಾರು ಇದನ್ನು ಕೇಳಕ್ಕೆ? ಎಲ್ಲಾದ್ರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ, ಅವರ ಪ್ರಗತಿಪರ, ಯಾವ್ದಾದ್ರೂ ಈ ತರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ. ಎಲ್ಲಾದ್ರೂ ಒಂದು ಮಸೀದಿ ಹೋಗಿ ಅಗ್ದಿದ್ದಾರೆ ಅವರು. ಬೇಕಾದಷ್ಟು ನೂರಾರು ರೇಪ್ ಮಾಡಿರುವಂತದ್ದು ಕೋರ್ಟ್ಗಳು ಹೋಗಿದೆ, ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ಒಂದಕ್ಕೇನಾದ್ರೂ ನೀವು ಈ ತರ ಕ್ರಮ ತೆಗೆದುಕೊಂಡಿದ್ದೀರಾ? ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಆ ಗ್ರೂಪ್ ಅಲ್ಲಿ ಸಿದ್ದರಾಮಯ್ಯನವರು, ಅವರ ಮಂತ್ರಿಮಂಡಲದ ಎಲ್ಲರೂ ಇದ್ದಾರೆ. ಕಾಟಾಚಾರಕ್ಕೆ ಡಿ ಕೆ ಶಿವಕುಮಾರ್ ಒಬ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ, ಅದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಅದು ಬಿಟ್ರೆ ಇನ್ನೇನು ಇದರಲ್ಲಿ ಇಲ್ಲ.